ಮಾನ್ಯ ಕುಮಾರಸ್ವಾಮಿ ಅವರು ಕೂಡ JDS ಸಿಂಬಲ್ ಮೇಲೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವತ್ತೂ ಚರ್ಚೆ ಮಾಡಲಿಲ್ಲ. ಅವರು ಕೂಡ ಸಕಾರಾತ್ಮಕವಾಗಿ ಇಲ್ಲ ನೀನು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಕೂಡ ಚರ್ಚೆ ಮಾಡಬೇಕು. ಇಬ್ಬರು ಕುಂತು ಚರ್ಚೆ ಮಾಡಿದ್ಮೇಲೆ ಯಾವ ಸಿಂಬಲಲ್ಲಿ ಚರ್ಚೆ ಮಾಡಬೇಕು, ಸ್ಪರ್ಧೆ ಮಾಡಬೇಕು, ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತಾರೆ ಬಹುಶಃ. ಇಲ್ಲ, ನನಗೆ ಪಕ್ಷದಿಂದ ಟಿಕೆಟ್ ಸಿಗದೆ ಹೋದರೂ ಕೂಡ ನಾನು NDA ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ನಾನು ಎಲ್ಲ ಚುನಾವಣೆಗಳಲ್ಲೂ ಸಿದ್ಧವಾಗೇ ಇದ್ದೀನಿ. ಆದರೆ ಇದು ಒಂದು ಸ್ವಲ್ಪ ಗೊಂದಲ ಇದೆ, ಜಟಿಲ ಇದೆ ಸಮಸ್ಯೆ. ನೀವೇ ಕೇಳ್ತಾ ಇದ್ದೀರಿ ಪ್ರಶ್ನೆನ, ಯಾವ್ಯಾವ ಸಿಂಬಲಲ್ಲಿ ಸ್ಪರ್ಧೆ ಮಾಡಬೇಕು, ಏನೇನು ಮಾಡಬೇಕು ಅಂತೇಳಿ. ಇದು ಅಂತಿಮವಾಗಿ JDS ಮತ್ತು BJPಯ ನಾಯಕರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ 3 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಮನಸ್ಸು ಮಾಡಿ ನಿರ್ಣಯ ತಗೋಬೇಕಾಗತ್ತೆ. ನೋಡೋಣ ಹಿರಿಯರು ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ. ನಮಗೆ ಆ ಥರ ಯಾರೂ ಕೇಳಲಿಲ್ಲ. ಇನ್ನು ಮಾನ್ಯ ಕುಮಾರಸ್ವಾಮಿ ಅವರು ಕೂಡ JDS ಸಿಂಬಲ್ ಮೇಲೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಯಾವತ್ತೂ ಚರ್ಚೆ ಮಾಡಲಿಲ್ಲ. ಅವರು ಕೂಡ ಸಕಾರಾತ್ಮಕವಾಗಿ ಇಲ್ಲ ನೀನು ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಕೂಡ ಚರ್ಚೆ ಮಾಡಬೇಕು. ಇಬ್ಬರು ಕುಂತು ಚರ್ಚೆ ಮಾಡಿದ್ಮೇಲೆ ಯಾವ ಸಿಂಬಲಲ್ಲಿ ಚರ್ಚೆ ಮಾಡಬೇಕು, ಸ್ಪರ್ಧೆ ಮಾಡಬೇಕು, ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತಾರೆ ಬಹುಶಃ. ಇಲ್ಲ, ನನಗೆ ಪಕ್ಷದಿಂದ ಟಿಕೆಟ್ ಸಿಗದೆ ಹೋದರೂ ಕೂಡ ನಾನು NDA ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ, ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ನಾನು ಎಲ್ಲ ಚುನಾವಣೆಗಳಲ್ಲೂ ಸಿದ್ಧವಾಗೇ ಇದ್ದೀನಿ. ಆದರೆ ಇದು ಒಂದು ಸ್ವಲ್ಪ ಗೊಂದಲ ಇದೆ, ಜಟಿಲ ಇದೆ ಸಮಸ್ಯೆ. ನೀವೇ ಕೇಳ್ತಾ ಇದ್ದೀರಿ ಪ್ರಶ್ನೆನ, ಯಾವ್ಯಾವ ಸಿಂಬಲಲ್ಲಿ ಸ್ಪರ್ಧೆ ಮಾಡಬೇಕು, ಏನೇನು ಮಾಡಬೇಕು ಅಂತೇಳಿ. ಇದು ಅಂತಿಮವಾಗಿ JDS ಮತ್ತು BJPಯ ನಾಯಕರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ 3 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಮನಸ್ಸು ಮಾಡಿ ನಿರ್ಣಯ ತಗೋಬೇಕಾಗತ್ತೆ.